ಅದನ್ನೂ ಫಸ್ಟ್ನೇ ವರ್ಷದ್ದಲ್ವಾ ಎಷ್ಟಾದ್ರು ಬರ್ಲಿ ನಿನ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ದೆ ಧರ್ಮಸ್ಥಳಕ್ಕೆ, ಅದನ್ನ ಹಾಕ್ಬಿಟ್ಟೆ. ಹಾಯ್, ಚುಕ್ಕೀಸ್ ಗಲಾಕ್ಸಿಗೆ ಸ್ವಾಗತ. ಅಡಿಕೆ ನೆಟ್ಟಾಗ ನಮ್ಮಲ್ಲೊಂದಷ್ಟು ಜನ ನಮ್ಮ ಸ್ನೇಹಿತರಲ್ಲವ ಸುಮ್ನೆ ಇನ್ನೇನು ನಿಮ್ಮ ಅಪ್ಪಂದು ಬೇಕಾದಷ್ಟು ಜಮೀನ್ ಐತೆ, ನಿಮ್ಮ ಅತ್ತೆ ಮನೆದನು ಜಮೀನ್ ಐತೆ, ನೀವೆಲ್ಲ ಏನಿಲ್ಲ ಅಂದ್ರು 2 ಎಕರೆ ಜಮೀನ್ ಇಟ್ಟಿಲ್ವಾ ನೀವು? ಅಲ್ಲೇ ತಿಂಗಳಾದ್ರೆ ಅದು ಒಳ್ಳೆ ಸಿದ್ದಾರದಲ್ಲಿ ಗಣ್ಯಾದಂತ ಜಾಗ, ನೀರು ಮಳೆಗಾಲ ಆದ್ರೆ ಸಾಕು ನೀರೇ ಬಿಡಂಗಿಲ್ಲ ಅಂತ ಜಾಗದಲ್ಲಿ ಅವವ್ವ. ಏನ್ ಆದಾಯ ಬರ್ತದೆ ಒಂದ್ ವರ್ಷಕ್ಕೆ ಅಮ್ಮಮ್ಮ ಅಂತ ಬೆಳೆ ಇದ್ ಮಾಡಿದ್ರೆ 1.5 ಲಕ್ಷ ರೂಪಾಯಿ ಬರ್ಬೋದು. ಕೇಳಕ್ಕೆ ಶುರು ಮಾಡ್ಲಿಲ್ಲ, ಆಗ್ಲೇ ನೀನ್ ಎಲ್ ಬರ್ತದೆ ಅನ್ನಕ್ ಶುರು ಮಾಡ್ಬಿಟ್ಟಲ್ಲ ಪಚ್ಚಿ. 1.5 ಲಕ್ಷ ರೂಪಾಯಿ ಬರ್ಬೋದು. ಹೇಳ್ತಾರದು ಜಮೀನಲ್ಲಿ ತಿಂಗಳಿಗೆ ಅಂತ ಅವ್ರು ಹೇಳೋದು ಕಣಪ್ಪ. ತಿಂಗಳಿಗೆ ಎಲ್ಲಿಂದ ಬರ್ತದವ, ಯಾವ ಹೆಂಗ್ ಮಾಡ್ಬಿಡ್ತದೆ ಈಗ ಅಡಿಕೆ ಬರ್ಬಿಡ್ತದ ಒಂದ್ ತಿಂಗಳಿಗೆ. ನಮ್ದು ಈಗ 6 ವರ್ಷಕ್ಕೆ 1 ವರ್ಷಕ್ಕೆ 25,000 ರೂಪಾಯಿನಂತೆ ಲೆಕ್ಕ ಹಾಕೋ, ಅಷ್ಟು ದುಡ್ಡು ಖರ್ಚಾಗದೆ ಇರ್ಲಿ. ಜಾಸ್ತಿ ಮಾಡಿದೀನಿ, 1 ಲಕ್ಷ ಎಕ್ಸ್ಟ್ರಾ ಬಂದಿದೆ. ಅದು ನೀರು ತುಂಬ್ಕೊಂಡ್ಬಿಟ್ಟು ಕವಲೆ ತೆಗ್ಸಕ್ಕೆ ಇದ್ ಮಾಡಕ್ಕೆ 1 ಲಕ್ಷ ಜಾಸ್ತಿ ಬಂದಿದೆ, ಖರ್ಚಾಗ್ಬಿಟ್ಟದೆ. ಈಗ 25,000 ರೂಪಾಯಿ ಅಂತ 6 ವರ್ಷಕ್ಕೆ ಎಷ್ಟಾಯ್ತು? 1.5 ಲಕ್ಷ ಆಯ್ತು. 1.5 ಲಕ್ಷ ಅದಕ್ಕಾಯ್ತು. ಇನ್ನು 1 ಲಕ್ಷ ಎಕ್ಸ್ಟ್ರಾ ಬಂತು. ಯಾಕೆ? ಕೆರೆ ಮಳೆಗಾಲ ಜಾಸ್ತಿ ಆಗ್ಬಿಟ್ಟು ನಮ್ದು ಸ್ವಲ್ಪ ಹಣ್ಣಿ ಜಾಗ, ನೀರು ತುಂಬ್ಕೊಂಡ್ಬಿಟ್ಟು, ನೀರು ತುಂಬಿಬಿಟ್ಟಾಗ JCB ಹುಡುಕಿ ಕರ್ಕೊಂಬಂದು ಅವ್ನಿಗೊಂದು 25,000 ರೂಪಾಯಿ ಒಂದೇ ಸರಿ ಕೊಟ್ಟೆ. ಇನ್ನೊಂದು ಸರ್ತಿ ಒಂದು 15,000 ರೂಪಾಯಿ ಕೊಟ್ಟೆ. 25, 40,000 ರೂಪಾಯಿ JCB ಕೊಟ್ಟಿದ್ದೀನಿ. ಎಲ್ಲಿಂದ ಕೊಟ್ಟಪ್ಪಜಿ ಅದೆಲ್ಲನೂ? ನೀವು ನಮ್ಮ ಅಪ್ಪ ಕಟ್ಟಿದ್ದಲ್ಲ ತೆಂಗಿನ ಮರ, ಅದ್ರಲ್ಲಿ ಬರ್ತಿತ್ತಲ್ಲ ಒಂದು 10,000 12,000 ಕಾಯಿ ಬರ್ತಾವಲ್ಲ, ಅದ್ರ ಅವ್ರ ತಗೊಂಡು ಇದು ಕೊಟ್ಟಿದ್ವಿ. ಇನ್ನೆಲ್ಲಿಂದ ಕೊಟ್ಟೆ? ಇದ್ರದ್ದು ಕೊಟ್ಟನಾ? ಇದ್ರದ್ದೇನ್ ಕೊಡ್ಲಿಲ್ಲ. ಆಯ್ತು, ನೀನ್ ಅಡಿಕೆ ಹಾಕಿದ್ಯಾ, ಅದಕ್ಕೆ ಆತರ ಸಮಸ್ಯೆ. ನಮ್ ಜನ ಹೇಳ್ತಾರೆ 1 ಎಕರೆಲಿ ನಾನು ಭಾಗ ಮಾಡ್ಕೊಂಡು 10 ಗುಂಟೆಗೆ 4 ತರ ಬೆಳಿಬೋದಾಗಿತ್ತು. ಅಲ್ಲ, ಇಲ್ಲಿ ಹಾಕಲ್ಲ. ಇಲ್ಲಿ 4 ತರ ಬೆಳೆಯಕ್ಕೆ ನೀರ್ ಇರ್ಬೇಕು. ಯಾವ್ದೋ ಬೋರ್ವೆಲ್ ಎಟ್ಟೆ ಜಾಗದಲ್ಲಿ ಬರ ಮೇಲೆ ಎಲ್ಲೋ ನೆಟ್ಕೊಂಡು ಒಳ್ಳೆ ನೀರ್ ಬಂದ್ಬಿಟ್ಟಿದ್ರೆ ಅಲ್ಲಿ 4 ತರ ನೆಟ್ಕೋತಾರೆ. ಇಲ್ಲಿ ಕಿದ್ದಾರ ಜಾಗ ಇಲ್ಲ, ಶುಂಠಿ ನೆಡಕ್ ಬೇಡ. ಈ ಜಾಗದ್ನು ಬಿಡೋಣಪ್ಪ, ನಾವು ಕಿದ್ದಾರ ಜಾಗದ ಬಗ್ಗೆನೆ ಮಾತಾಡೋಣ. ಒಳ್ಳೆ ಜಾಗ ವ್ಯವಸಾಯದವ್ರಿಗೆ, ರೈತರಿಗೆ ವ್ಯವಸಾಯ ಮಾಡೋದಕ್ಕೆ ದಿನ ಕೂಲಿ ಕೊಡ್ಬೇಕು. ದಿನ ಅವ್ನಿಗೆ 1,000 ರೂಪಾಯಿ ಒಂದ್ ಆಳ್ಗೆ. 6 ಆಳು ಬರ್ತಾರೆ, 6,000 ರೂಪಾಯಿ ಎಲ್ಲಿಂದ ತಂದು ಕೊಡ್ತಿ? ಅದು ಸಾಲ ಮಾಡ್ಬೇಕು. ಸಾಲ ಮಾಡಿದಾಗ ಅದಕ್ಕೆ ರೈತ ಏನ್ ಮಾಡ್ತಾನೆ? ಸಾಯ್ತಾನೆ. ನಾವು ಹಂಗ್ ಮಾಡಲ್ಲ, ಬಂದಿದ್ದ ಮಾತ್ರ ಮಾಡ್ತೀವಿ. ಆಮೇಲೆ ಏನು ಹ್ಯಾಬಿಟ್ ಇಲ್ಲದೆ ಇರೋದ್ರಿಂದ ಏನು ಅಂದ್ರೆ ಯಾವ ಕುಡಿಯಕ್ಕೆ ಹೋಗಲ್ಲ, ಹೋಟ್ಲಿಗೆ ಹೋಗಲ್ಲ, ಯಾಕೂ ಹೋಗಲ್ಲ. ಮಕ್ಕಳು ನಾವು ನಮ್ಮ ಮನೇಲಿ ಏನು ಬೆಳಿತೀವೋ ಮಾಡ್ಕೊತೀವೋ ತಿಂತೀವಿ ಅಷ್ಟೇ. ಆದ್ರಿಂದ ಏನೋ ಹಂಗೆ ಮಾಡ್ಕೊಂಡಿದ್ದೀವಿ. ಅಲ್ದವ್ರಿಗೆ ಎಲ್ಲಿ ಬಂದ್ಬಿಡ್ತದೆ ಅಪ್ಪಾಜಿ? ಬದುಕಕ್ಕೆ, ಹೊಟ್ಟೆಗೆ, ಬಟ್ಟೆಗೆ, ಮಕ್ಕಳು ನೋಡಕ್ಕೆ ಅದಕ್ಕೇನ್ ತೊಂದ್ರೆ ಹಾಕಲ್ಲ, ಏನು ತೊಂದ್ರೆ ಮಾಡಕ್ ಹಾಕಲ್ಲ. ಆಮೇಲೆ ಹೋಗಿ ನಾನು ಕೇರ್ಪೇಟೆಲ್ಲೋ ಮೈಸೂರಲ್ಲೋ ಬೆಂಗಳೂರಲ್ಲೋ ಸೈಡ್ಸ್ ಹಾಕ್ತೀನಿ ಅಂತಲೂ ಹಾಕಲ್ಲ. ಏನೋ ಕಷ್ಟ ಬಿದ್ದು ಮಾಡಿದ್ರೆ ಮಕ್ಳುಗಳು ಅದೇ ಓದಿಸಿದೀನಿ. ಅವತ್ತು ಎಜುಕೇಶನ್ ಕಡಿಮೆ ಇದ್ದಿದ್ದಕ್ಕೆ ದುಡ್ಡು, ಇವತ್ತು ಅದುವೇ ಇದಕ್ಕೆ ಬ್ಯಾಂಕಲ್ಲೂ ಲೋನ್ ತಗೊಂಡಿದ್ದೀನಿ. ಇಂಜಿನಿಯರಿಂಗ್ ಬಂದಾಗಲ್ವಪ್ಪಾಜಿ ಅದು? ಅದನ್ನು ಲೋನ್ ತಗೊಂಡು ಅದನ್ನು ಕಟ್ಟಿದ್ದೀನಿ. ಅದನ್ನೂ ದುಡ್ಡ ಕಟ್ಟಿ ತೀರಿಸಿದ್ದೀನಿ. ಅದು ಬೇರೆ. ಅದೇ ಹಂಗೆ ಕಟ್ಟಿ ನಾವು ಬೇಡ ನಮಗೆ ಸಾಲ, ನಾವು ಹೆಂಗೋ ಹಂಗೆ ಹೋಗೋಣ ಅನ್ನೋದಕ್ಕೋಸ್ಕರ ಕೊಟ್ಕೊಂಡು ತೀರ್ಸ್ಕೊಂಡು ಬಂದಿದ್ದೀವಿ. ಇಲ್ಲದೆ ಹೋದ್ರೆ ನಾನು ಕೇರ್ಪೇಟ್ಗೆ ಹೋಗೋ, ಇದಕ್ಕೆ ಹೋಗೋ, ಮಿಲ್ಟ್ರಿ ಹೋಟ್ಲಲ್ಲಿ ಪ್ಯಾಟ್ಲಿ ಹೋಟ್ಲಲ್ಲಿ ಎಣ್ಣೆ ಕುಟ್ಕೊಂಡು ತಿನ್ಕೊಂಡ್ಬಂದ್ರೆ ಎಲ್ಲಾಯ್ತಿತ್ತು ಅದು ದುಡ್ಡು? ಎಲ್ಲಿ ಬರ್ತಿತ್ತು ದುಡ್ಡು? ಇದಕ್ಕೆ ಆ ದುಡ್ಡ ಇಲ್ಲಿಗೆ ಹಾಕಿದ್ದೀನಿ. 1 ವರ್ಷಕ್ಕೆ 25,000 ರೂಪಾಯಿನಂತೆ 6 ವರ್ಷಕ್ಕೆ 6 ರೂಪಾಯಿ ಅದೇ ಬಂದಿಲ್ಲ, 1,200 ರೂಪಾಯಿ ಬಂದಿತ್ತು. ಸರಿ ಅಪ್ಪಾಜಿ, ನಿಂದ ಹೆಂಗೋ ತೆಂಗಿನ ತೋಟ ಅವೇ ಆಯ್ತು, ತೆಂಗಿನಕಾಯಿ ಕೆಡಗಿ ದುಡ್ಡಲ್ಲಿ ಇನ್ವೆಸ್ಟ್ ಮಾಡ್ದೆ ಆಯ್ತು. ಪಾಪ 20 ಗುಂಟೆ ಜಮೀನ್ ಮಾಡಿಕೊಂಡಿರ್ತಾನೆ ಒಬ್ಬ ಬಡ ರೈತ. ಏನ್ ಮಾಡ್ತಾನೆ ಅಂದ್ರೆ ಒಂದ್ 5 ಗುಂಟೆ 10 ಗುಂಟೆಗೆ ತರಕಾರಿ ನೆಟ್ಕೊತಾನೆ, ಈರುಳ್ಳಿ ನೆಟ್ಕೊತಾನೆ, ಅಲ್ಲಿ ಬೆಳ್ಳುಳ್ಳಿ ನೆಟ್ಕೊತಾನೆ. ಅವ್ನು 25 ಗುಂಟೆ ಅಲ್ವಾ, ಈಗ ಗಂಡ ಹಿಡ್ಸಿದ್ರೆ ಇಬ್ಬರಾಳಿಗೆ ಅದಕ್ಕೆ ಕೂತ್ಕೊಂಡು ಏನೋ ಅವ್ರ ಜೀವನಕ್ಕೆ ಆಗೋಷ್ಟು ಬೆಳ್ಕೊತಾರೆ ಅಷ್ಟೇ. ಅವರು ಏನು ಮಾಡೋಕ್ಕಾಗಲ್ಲ. ಅವರು ಏನಾದ್ರು ಮಾಡಿದ್ದೀನಿ ನಾನು ಕರ್ಕೊಬಂದು ನನ್ನ ಮುಂದೆ ತೋರಿಸ್ಬಿಡ್ಲಿ. ನಾನು ಮಾಡಿದ ಕಾರಣ ಇಷ್ಟೆಲ್ಲ 1 ಕೋಟಿ ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಬರ್ತದೆ ಕೋಟಿ ರೂಪಾಯಿ? ಅರ್ಬೇನಾರು ನೋಡಿರ್ತಾರ ಅವರು ರೈತರು? ಕೋಟಿಯ ರೈತರು ನೋಡಿರೋಣ ತಗೊಬಂದು ತೋರ್ಸಕ್ ಹೇಳಿ. ಎಷ್ಟು ಲಕ್ಷ ಆದ್ಮೇಲೆ ಕೋಟಿ ಅನ್ನೋದು ಪಾಪ ಎಷ್ಟೋ ಜನ ಗೊತ್ತಿಲ್ಲ. ರೈತನಿಗೆ ಯಾರಿಗೋ ಅಂದ್ರೆ ಯಾರೋ ಒಬ್ಬ ಮಗ ಅಲ್ಲೆಲ್ಲ ಇಂಜಿನಿಯರ್ ಡಾಕ್ಟರ್ ಆಗಿರ್ತಾನೆ,
ಅವನು ಅವ್ರಿಗೆ ಅವ್ರ ಅಪ್ಪನ ದುಡ್ಡು ಕೊಟ್ಟು ವ್ಯವಸಾಯಕ್ಕೆಲ್ಲ ಆಳುಗಳಿಗೆಲ್ಲ ಕೊಟ್ಟು ಕಾಯಿ ತೋಟ ತಗೊಂಬಿಟ್ಟು ಅಲ್ಲೆಲ್ಲ ತಗೊಂಬಿಟ್ಟು ಬೆಳೆದ್ಬಿಟ್ಟು ಕೆಡಕ್ತಾನೆ. ಅವನೆಲ್ಲೋ ಒಬ್ಬ ಕೆಡಕ್ತಾನೆ ಅಷ್ಟೇ, ಮಾಡ್ತಾನೆ. ರೈತನೇ ಆಗಿರೋನು ಕರ್ಕೊಂಬಂದು ನನ್ನ ಮುಂದೆ ತೋರಿಸ್ಬಿಟ್ರೆ ನಾನು ಅವ್ರ ಕಾಲದಲ್ಲಿ ನಿಲ್ಲಿಸ್ಬಿಟ್ಟು ನಮಸ್ಕಾರ ಕರೋಣ ಅಂತ ಅವ್ರ ಕಾಲು ನಮಸ್ಕಾರ ಮಾಡಿ ಹೊರಟೋಗ್ತೀನವ ನಾನು. ಆ ಥರ ಮಾಡಿಬಿಟ್ರೆ ಯಾರು ರೈತ ಯಾರು ಮಾಡಕ್ಕಾಗಲ್ಲ. ದುಡ್ಡಿದ್ರೆ ಎಲ್ಲರೂ ಮಾಡ್ಬೋದು. ದುಡ್ಡಿದ್ರೆ ಎಲ್ಲರೂ ಮಾಡ್ತಾರೆ. ದುಡ್ಡಿದ್ರೆ ನಾನು ಮಾಡ್ತೀನಿ. ಬೆಂಗಳೂರಲ್ಲಿ ಹೋಗಿ ಒಂದ್ 2 ಸೈಟ್ ತಗೊಂಡು ಮಾಡ್ತೀನಿ. ಅದು ಕಾಂಪ್ಲೆಕ್ಸ್ ಮಾಡಕ್ ನನ್ಗೆ ಹೇಳು, ದುಡ್ಡಿದ್ರೆ ವ್ಯವಸಾಯ ಮಾಡೋದ್ರ ಬಗ್ಗೆ ಹೇಳು. ಹಂಗೆ ದುಡ್ಡಿದ್ರೆ ಬೆಳಗುಳದಲ್ಲಿ ನಾನು ಆಗ್ಲೇ 3 ಲಕ್ಷಕ್ಕೆ ಒಂದ್ 4 ಸೈಟ್ ತಗೊಂಡ್ಬಿಡ್ವಿ. ಇವತ್ತು 18 ಲಕ್ಷ ಆಯ್ತವೆ ಒಂದ್ 10 ವರ್ಷದಲ್ಲಿ ಬಿಟ್ಟಿದ್ರೆ. ಸೈಟ್ ವ್ಯವಸಾಯದಲ್ಲಿ ದುಡ್ಡು ಮಾಡೋದನ್ನ ಹೇಳು. ದುಡ್ಡಿದ್ರೆ ದುಡ್ಡು ಮಾಡಕ್ ಆಗದೇ ಇಲ್ಲ. ಅವ್ನು ಯಾವನು ತೋರ್ಸ್ಬಿಟ್ಟು ನಾನು ಇದಾಗ್ಬಿಡ್ತೀನಿ. ಅದೆಲ್ಲ ಶುಂಠಿಲ್ ಬೆಳೆದ್ಬಿಟ್ಟೆ. ಶುಂಠಿಲ್ ಬೆಳೆದನು ಒಂದ್ ವರ್ಷ ಹೋದ, 1 ವರ್ಷ ಆಲೆ ಇನ್ನೊಂದ್ ವರ್ಷ ಯಾವ್ದೋ ಬತ್ತು. ಅದು ಕಳ್ಕೊಂಡಿದ್ನಲ್ಲ, ಅದು ಕಳ್ಕೊಂಡಿರ್ತಾರಲ್ಲ ಅದೆಲ್ಲ. ಈಗ ಶುಂಠಿಯನ್ನು 10 ಎಕರೆ 15 ಎಕರೆ ಹಾಕಿ 10 ಬಿಲ್ದಾಗ ಹೊಂಟೋದ್ರು ಸಾಲ ಮಾಡ್ಕೊಂಡು. ಈಗ ಹಾಕ್ಬಿಟ್ಟು ತಿರ್ಗಾ ಹಾಕಿದ್ರು. ಖರ್ಚು 1 ಎಕರೆಗೆ ಶುಂಠಿಗೆ 50,000 70,000 1 ಲಕ್ಷ ಬರ್ತದೆ. ಅವ್ರಿಗೆ ಬರೋದೆಷ್ಟು ಬಂದ್ರೆ ಈಗೆಲ್ಲ ಈ ವರ್ಷ ಶುಂಠಿ ರೇಟ್ ಆಗಿರೋದ್ರಿಂದ ತರಕಾರಿನೇ ಬೆಳಿತಾ ಇದ್ದೀನಿ. ತಿಳ್ಕೊ, ಬದನೆಕಾಯಿ ಬೆಳಿತೀನಿ, ಹೀರೆಕಾಯಿ ಬೆಳಿತೀನಿ, ಗೋರಿಕಾಯಿ ಬೆಳಿತೀನಿ. ಅದೆಷ್ಟು ಬರ್ತದೆ ಅಲ್ಲಿ ಹೋದಾಗ? ಇಲ್ಲಿ ವಾರಕ್ಕೆ 2 ಮೂಟೆ ಗೊಬ್ಬರ ತಂದು ಹಾಕ್ಬೇಕು. ಅಲ್ಲಿ ಬಂದಿರೋದು 15,000 ರೂಪಾಯಿ ಬಂದಿರ್ತದೆ. 2 ಮೂಟೆ ಗೊಬ್ಬರಕ್ಕೆ ಎಷ್ಟು? 5,000 ರೂಪಾಯಿ. ಅವ್ನಿಗೆ ಕುಯ್ಯೋದಿಕ್ಕೆ ಕೂಲಿ ಎಷ್ಟು? ಅವ್ ಯಾವ ಲೆಕ್ಕ ಹಾಕಂಗಿಲ್ಲ. ದುಡ್ಡು ಮಾತ್ರ ಬಂದ್ಬಿಡ್ತು ನನ್ಗೆ. ತರಕಾರಿ ನಿಂದ್ಬಿಟ್ರೆ ಅದು ದುಡ್ಡಯ್ಯ. ಖರ್ಚಾಗಿರೋದು ಕಳಿಬೇಕಲ್ವ ಅಲ್ಲಿ. ಅದ್ರಲ್ಲೇ ಬದುಕು ನಡೆಸ್ಬೇಕಲ್ವಾ. ಇನ್ನು ಹಿಂದೆ ಅವರೇ ಮನೆಯವರೇ ಮಾಡ್ತಿದ್ರು. 1 ವರ್ಷ ಟಮಾಟೆ ನೆಟ್ಬಿಟ್ರು ಅಂತ ತಿಳ್ಕೊ. ನೆಟ್ಬಿಟ್ರು, ನಾನೇ ಕಂಡೆ. ಅದೇನಾಗ್ಬಿಡ್ತು, 20 ಕ್ವಿಂಟಲಿ 20,000 ರೂಪಾಯಿ ಸಿಕ್ಬಿಟ್ಟು. 20,000 ಅಷ್ಟೇ, ಎಷ್ಟೋ ಅಲ್ಲ 20,000. ಅವಾಗಿನ ಕಾಲಕ್ಕೆ 20,000 ದೊಡ್ಡದು. 5,000 2,000 ಖರ್ಚಾಗಿರ್ತದೆ ಅವ್ರಿಗೆ ಅಷ್ಟೇ. 2,000 ಅಂದ್ರೆ ಗೊಬ್ಬರಕ್ಕೆ ಅವ್ರ ಮನೆಯವ್ರು ಮಾಡಿರ್ತಾರೆ. ಅವ್ರ ಮನೆಯವರೇ ಮಾಡಿ ಕೂಲಿ ದುಡ್ಡು ಅವ್ರ ಮನೆಯವರೇ ಮಾಡಿರೋದ್ರಿಂದ 20,000 ದುಡ್ಡು ಉಳಿದ್ಬಿಡ್ತು. ಗೊಬ್ಬರದ ಮಾತ್ರ ಒಂದು 4,000 ಖರ್ಚಾಗಿತ್ತು. ಸ್ವಲ್ಪ 4,000 ದುಡ್ಡು ಖರ್ಚಾಗಿರೋದು. ಇನ್ನೆಷ್ಟು 16,000 ದುಡ್ಡು ಉಳಿತು. 16,000 ದುಡ್ಡು ಏನ್ ಮಾಡ್ತಿದ್ವಿ? ಏನ್ ಮಾಡ್ಬಿಟ್ರು? ಅವ್ರ ಮಕ್ಳಿಗೆ ಫೀಸ್ ಕಟ್ಲಿಲ್ವೇ, ಅವ್ರ ಮಕ್ಳಿಗೆ ಬಟ್ಟೆ ತರ್ಲಿಲ್ವೇ, ಗೌರಿ ಹಬ್ಬ ಮಾಡ್ಲಿಲ್ವಾ, ಯಾರೋ ಬಾಡ್ ತರ್ಲಿಲ್ವಾ, ಅವೆಲ್ಲ ಏನು ವರ್ಷದ ಆದಾಯ ಎಲ್ಲ ಮುಗ್ದೋಯ್ತು ಒಂದೇ ಗೌರಿ ಹಬ್ಬದಲ್ಲಿ. ದುಡ್ಡು ಬಂದ್ಬಿಡ್ತು ನನ್ಗೆ. ನನ್ಗೂ ಬಂದ್ಬಿಡ್ತು. ಈಗ ಕೊಟ್ಟಿದ್ದೆ ಗಿಡವ ಕೊಟ್ಟಿದ್ದೆ, ಎಳ್ನೀರ್ಗೆ ಮಡಿಕೊಂಡಿದ್ದೆ. ಎಳ್ನೀರ್ ಗಿಡವ 1,40,000 ಕೊಟ್ಟಿದ್ದ ಅವನ ಅಷ್ಟೇ. ತೀರೋಯ್ತು. ಈಗ ಮರ ಬುಂಡಿಗೆ ನಿಂತವೆ. ಇನ್ನು 1 ವರ್ಷ ಗಂಟ ಅವು ಕಾಯಿ ಸಿಗಕ್ಕಲ್ಲ. ಅದ್ರಲ್ಲೇನು ಅನ್ನೋದು? ಆಗ 1.5 ಲಕ್ಷ ರೂಪಾಯಿ ಬೇಕಾಗಿತ್ತು. ಮದುವೆಗೆ ಕೊಟ್ಬಿಟ್ಟೆ, ಈಸ್ಕೊಂಡೆ. ಅದು ತೀರೋಯ್ತು. ಈಗ ಬುಂಡಿಗೆ ನಿಂತವು ಮರ. ಇನ್ನು 40 ಗಿಡ ಮಡಿಕೊಂಡಿದ್ರೆ 2,000 3,000 ಕಾಯಿ ಬಿದ್ದಿರೋದಲ್ಲಿ. ಏನ್ ಮಾಡೋದು? ಎಷ್ಟು ಬಂದ್ಬಿಡ್ತದೆ ಕೊಬ್ಬರಿ? ಎಷ್ಟು ವರ್ಷದಿಂದ ಮರ ಸಾಕಿ ಎಲ್ಲಿ ಏನಪ್ಪ ಅಂದ್ರೆ ಹೊಟ್ಟೆ ತುಂಬಾ ಉಣ್ಬೋದು, ಬಟ್ಟೆ ಹಾಕೋಬಹುದು. ಆಮೇಲೆ ಒತ್ತರ ಎದ್ದು ಅದೇ ಕೆಲಸ. ಒತ್ತರ ಕಣ್ ತುಂಬಾ ನಿದ್ದೆ ಮಾಡ್ಬೋದು. ಒತ್ತರ ಎದ್ದು ದನ ಕಟ್ಬಿಟ್ಟು ಒಂದಿಷ್ಟು ನೀರ ನೋಡ್ಬಿಟ್ಟು ಅವು ಇದ್ ಮಾಡ್ಬಿಟ್ಟು ಕಾಡ್ತಾವ್, ದನ ಕಟ್ಬಿಟ್ಟು ಕೂತ್ಕೋಬಹುದು. ಇಷ್ಟೇ ಬದುಕು ಸಾಕು ಅಂದ್ರೆ ಸಾಕು. ವ್ಯವಸಾಯನೇ ಸಾಕು ಬದುಕಿಗೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.